ಸ್ನೇಹಿತರೆ, ಎಂದಾದರೂ ಯೋಚಿಸಿದ್ದೀರಾ ಗ್ಯಾಸ್ ಸಿಲಿಂಡರ್ ಯಾಕೆ ಸಿಲಿಂಡರ್ ಆಕಾರದಲ್ಲೇ ಇದೆ? ಗ್ಯಾಸ್ ಸಿಲಿಂಡರ್ ಕೆಳಭಾಗದ ಸರ್ಕ್ಯುಲರ್ ಬೇಸಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳ ಕೆಲಸವೇನು? ಸ್ನೇಹಿತರೆ, ಇದೆಲ್ಲ ಇವತ್ತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ, ಬನ್ನಿ. ಸ್ನೇಹಿತರೆ, ಗ್ಯಾಸ್ ಸಿಲಿಂಡರ್ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಬಳಸತಕ್ಕದು. ಆದರೆ ಇದರ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿರದ ಹಲವಾರು ವಿಷಯಗಳಿವೆ. ಅದರಲ್ಲೊಂದು ಗ್ಯಾಸ್ ಸಿಲಿಂಡರ್ ರೌಂಡ್ ಶೇಪ್ನಲ್ಲೇ ಯಾಕಿದೆ ಅನ್ನೋದು. ಅಲ್ಲದೆ ಗ್ಯಾಸ್ ಸಿಲಿಂಡರ್ ಕೆಳಭಾಗದಲ್ಲಿ ರಂಧ್ರಗಳನ್ನು ಏಕೆ ಮಾಡಲಾಗುತ್ತದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಗ್ಯಾಸ್ ಸಿಲಿಂಡರ್ ರೌಂಡ್ ಶೇಪ್ನಲ್ಲೇ ಇರೋದು ಯಾಕೆ? ಹೌದು ಸ್ನೇಹಿತರೆ, ಭಾರತದ ಪ್ರತಿಯೊಂದು ಮನೆಯಲ್ಲೂ ಈ ಗ್ಯಾಸ್ ಸಿಲಿಂಡರ್ಗಳನ್ನು ಬಳಸಲಾಗುತ್ತದೆ. ತ್ವರಿತವಾಗಿ ಅಡುಗೆ ಮಾಡಲು ನಗರ ಮತ್ತು ಹಳ್ಳಿಯ ಜನರು ಗ್ಯಾಸ್ ಸಿಲಿಂಡರನ್ನೇ ಅವಲಂಬಿಸಿದ್ದಾರೆ. ಅನೇಕ ಮಹಾನಗರಗಳಲ್ಲಿ ಗ್ಯಾಸ್ ಪೈಪ್ಲೈನ್ ಸೌಲಭ್ಯ ಲಭ್ಯವಿದ್ದು, ಆದರೆ ಹೆಚ್ಚಿನ ಸ್ಥಳಗಳಲ್ಲಿ ಇನ್ನೂ LPG ಸಿಲಿಂಡರ್ಗಳನ್ನು ಬಳಸಲಾಗುತ್ತದೆ. ಮನೆಗೆ ತಂದು ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡುತ್ತಾರೆ. ಎಲ್ಲರ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಾಮಾನ್ಯವಾಗಿ ಬಳಕೆಯಾಗುತ್ತಿದೆಯಾದರೂ ಇದರ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿರದ ಹಲವಾರು ವಿಷಯಗಳಿವೆ. ಅದರಲ್ಲೊಂದು ಗ್ಯಾಸ್ ಸಿಲಿಂಡರ್ ರೌಂಡ್ ಶೇಪ್ನಲ್ಲೇ ಯಾಕಿದೆ ಅನ್ನೋದು. ಗ್ಯಾಸ್ ಸಿಲಿಂಡರ್ನ ಆಕಾರ ಏಕೆ ದುಂಡಾಗಿರುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಅಲ್ಲದೆ ಅದರ ಕೆಳಭಾಗದಲ್ಲಿ ರಂಧ್ರಗಳನ್ನು ಏಕೆ ಮಾಡಲಾಗುತ್ತದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ವರ್ಷಗಳ ಹಿಂದೆ ಮನೆಗಳಲ್ಲಿ ಮರದ ಒಲೆಗಳ ಮೇಲೆ ಅಡುಗೆ ಮಾಡಲಾಗುತ್ತಿತ್ತು. ಇಂದಿಗೂ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಮರದ ಒಲೆಗಳ ಬಳಕೆಯಾಗುತ್ತಿವೆ. ಆದರೆ ಸರ್ಕಾರದ ಯೋಜನೆಗಳಿಂದಾಗಿ ಗ್ಯಾಸ್ ಸಿಲಿಂಡರ್ಗಳು ಬಹುತೇಕ ಮನೆಗಳನ್ನು ತಲುಪಿವೆ. ಈ ಕಾರಣದಿಂದಾಗಿ ಜನರು ಈಗ ಗ್ಯಾಸ್ನಲ್ಲೇ ಅಡುಗೆ ಮಾಡಲು ಬಯಸುತ್ತಾರೆ. ಆದರೆ ಪ್ರತಿಯೊಂದು ಗ್ಯಾಸ್ ಸಿಲಿಂಡರ್ನ ಆಕಾರವು ದುಂಡಾಗಿರುತ್ತದೆ. ಗ್ಯಾಸ್ ಸಿಲಿಂಡರ್ ಹೀಗೆ ದುಂಡಾಗಿರುವುದಕ್ಕೆ ನಿರ್ದಿಷ್ಟ ಕಾರಣವೂ ಇದೆ. ಗ್ಯಾಸ್ ಸಿಲಿಂಡರ್ ದುಂಡಾಗಿರುವುದು ಏಕೆ? ದುಂಡನೆಯ ಆಕಾರದಲ್ಲಿ ಗ್ಯಾಸ್ ಸಿಲಿಂಡರ್ ತಯಾರಿಸುವುದರ ಹಿಂದೆ ಒಂದು ಪ್ರಮುಖ ವೈಜ್ಞಾನಿಕ ಕಾರಣವಿದೆ. ಸಿಲಿಂಡರ್ ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಆದರೆ ಆಕಾರವನ್ನು ಸುತ್ತಲಿನ ಇರಿಸಲಾಗುತ್ತದೆ. ಸಿಲಿಂಡರ್ ಹೆಚ್ಚಿನ ಒತ್ತಡವನ್ನು ತಡೆದುಕೊಳ್ಳುವಂತ ಇದು ಮಾಡಲಾಗುತ್ತದೆ. ಸಿಲಿಂಡರ್ನಲ್ಲಿ ಅನಿಲ ಅಥವಾ ದ್ರವವನ್ನು ತುಂಬಿದಾಗ ಅದರ ಮೇಲೆ ಒತ್ತಡವನ್ನು ಉಂಟು ಮಾಡಲಾಗುತ್ತದೆ. ಇದು ದುಂಡಗಿನ ಆಕಾರದ ಸಿಲಿಂಡರ್ನಲ್ಲಿ ನಿರ್ವಹಿಸಲು ಸುಲಭವಾಗಿದೆ. ರೌಂಡ್ ಶೇಪ್ನಲ್ಲಿ ಸಿಲಿಂಡರ್ ಒತ್ತಡವನ್ನು ಸಮವಾಗಿ ವಿತರಿಸಲು ಸಹಾಯ ಮಾಡುತ್ತದೆ. ಸಿಲಿಂಡರ್ ಅನ್ನು ಸುರಕ್ಷಿತವಾಗಿ ಮತ್ತು ಬಲವಾಗಿ ಇರಿಸುತ್ತದೆ. ಸಿಲಿಂಡರ್ ರೌಂಡ್ ಶೇಪ್ನಲ್ಲಿ ಇರೋದ್ರಿಂದ ಪ್ರಯೋಜನಗಳು. ಒಂದು ಸ್ನೇಹಿತರೆ, ದುಂಡಗಿನ ಆಕಾರದ ಸಿಲಿಂಡರ್ಗಳು ಎತ್ತುವುದು ಮತ್ತು ಸಂಗ್ರಹಿಸುವುದು ತುಂಬ ಸುಲಭ. ಇದಲ್ಲದೆ ಆದರೆ ಸಾಗಣೆಯೂ ಸುಲಭವಾಗುತ್ತದೆ. ರೌಂಡ್ ಶೇಪ್ನಿಂದ ಸಿಲಿಂಡರನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸುಲಭವಾಗಿ ಸಾಗಿಸಬಹುದು. ಸಿಲಿಂಡರ್ನ ರೌಂಡ್ ಆಕಾರದಿಂದ ಅದು ಒಡೆಯುವ ಅಥವಾ ಹಾನಿಗೊಳಗಾಗುವ ಸಾಧ್ಯತೆಗಳು ಕಡಿಮೆ ಮಾಡುತ್ತದೆ. ಸಿಲಿಂಡರ್ ಕೆಳಭಾಗದಲ್ಲಿ ರಂಧ್ರಗಳು ಯಾಕಿರುತ್ತದೆ? ಗ್ಯಾಸ್ ಸಿಲಿಂಡರ್ನ ಕೆಳಭಾಗದಲ್ಲಿ ರಂಧ್ರಗಳಿರುವುದು ನೀವು ಗಮನಿಸಿರಬೇಕು. ಈ ರಂಧ್ರಗಳಿಗೆ ಮುಖ್ಯ ಕಾರಣವೆಂದರೆ ಗಾಳಿ ಸರಿಯಾದ ಪರಿಚಲನೆ. ಸಿಲಿಂಡರ್ ಕೆಳಗೆ ಈ ರಂಧ್ರಗಳ ಮೂಲಕ ಗಾಳಿಯು ಹೋಗುತ್ತದೆ. ಇದರಿಂದಾಗಿ ಸಿಲಿಂಡರ್ ಸುಕ್ಕವಾಗಿರುತ್ತದೆ ಮತ್ತು ತೇವಾಂಶ ಅದರಲ್ಲಿ ಸಂಗ್ರಹವಾಗುವುದಿಲ್ಲ. ಸಿಲಿಂಡರ್ನ ಕೆಳ ಯಾವುದೇ ಗಾಳಿಯು ಪ್ರಸರಣವಿಲ್ಲದೆ ನೀರು ಅಥವಾ ತೇವಾಂಶ ಅಲ್ಲಿ ಸಂಗ್ರಹವಾಗಬಹುದು. ಇದು ಸಿಲಿಂಡರ್ನಲ್ಲಿ ತುಕ್ಕು ಹಿಡಿಯುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ತುಕ್ಕು ಸಿಲಿಂಡರ್ ಅನ್ನು ದುರ್ಬಲಗೊಳಿಸುತ್ತದೆ ಮತ್ತು ಅದರ ಬಾಳಿಕೆಯನ್ನು ಕಡಿಮೆ ಮಾಡುತ್ತದೆ. ಅದರಿಂದ ಸಿಲಿಂಡರ್ನ ಕೆಳಭಾಗದಲ್ಲಿ ರಂಧ್ರಗಳು ಮಾಡಲಾಗುತ್ತದೆ. ಇದರಿಂದ ಗಾಳಿಯು ಸುಲಭವಾಗಿ ಒಳಗೆ ಮತ್ತು ಹೊರಗೆ ಹರಿಯುತ್ತದೆ ಮತ್ತು ಸಿಲಿಂಡರ್ ದೀರ್ಘಕಾಲ ಸುರಕ್ಷಿತವಾಗಿರುತ್ತದೆ.